ಮಳೆಯ ಗಾಳಿ, ಗುಡುಗು, ಹೊರಗೆ ಭಾರೀ ಮಳೆ ಸುರಿಯುತ್ತಿತ್ತು. ಹಾಗಾಗಿಯೇ ಕಲಾವತಿಯಕ್ಕನ ಆರೋಗ್ಯ ಕ್ಷಣ ಕ್ಷಣಕ್ಕೂ ಕೆಡುತ್ತಿತ್ತು. ಅಯ್ಯೋ, ಕಲಾವತಿಯಕ್ಕನ ಸ್ಥಿತಿ ತುಂಬ ಕೆಟ್ಟಿದೆ. ನಾನು ತಕ್ಷಣ ದಾಯಮ್ಮನನ್ನು ಕರೆತರುವುದೇ ಒಳ್ಳೆಯದು. ಅಮ್ಮ, ಅಯ್ಯೋ, ನೋವು ನೋವು ಆಗ್ತಾ ಇಲ್ಲ ಮಮತಾ. ನನ್ನ ಮಗುಗೆ ಏನು ಆಗದೆ ಇರೋ ತರ ನೋಡ್ಕೋ. ಮಮತಾ ದಾಯಮ್ಮನ ಮನೆಗೆ ಓಡುತ್ತಾ ಹೋಗ್ತಾಳೆ. ದಾಯಮ್ಮ, ದಾಯಮ್ಮ, ಹೊರಗ್ ಬನ್ನಿ. ಯಾರದು ಇಷ್ಟು ರಾತ್ರಿಲಿ? ಏನಾಯ್ತು ಮಗಳಿಗೆ? ಎಲ್ಲ ಸರಿ ಇದೆಯಾ? ಇಲ್ಲ ದಾಯಮ್ಮ. ಕಲಾವತಿ ತೀವ್ರ ನೋವಿನಲ್ಲಿ ಇದ್ದಾಳೆ. ನೀವ್ ಬೇಗ ಬನ್ನಿ. ನೀವೇ ಅವಳನ್ನು ಕಾಪಾಡಬೇಕು. ಅವಳ ಸಂಕಟ ನನಗೆ ನೋಡಲು ಆಗುತ್ತಿಲ್ಲ. ಮಳೆ ಜಾಸ್ತಿ, ನನ್ನ ಆರೋಗ್ಯವೂ ಸರಿಯಿಲ್ಲ. ದಾಯಮ್ಮ, ನೀವ್ ಬರ್ದಿದ್ರೆ. ಕಲಾವತಿ ಅಕ್ಕನಿಗೆ ದೊಡ್ಡ ಅಪಾಯ. ಸರಿ, ಯಾರಾದ್ರೂ ಪ್ರಾಣ ಉಳಿಸೋದಕ್ಕೆ ಆಗ್ಬೇಕಲ್ವೇ? ನಾನ್ ಬರ್ತೀನಿ. ಅಮ್ಮ, ಅಯ್ಯೋ, ನೋವು ನೋವು ಆಗ್ತಾ ಇಲ್ಲ ಮಮತಾ. ನನ್ನ ಮಗುಗೆ ಏನು ಆಗದೆ ಇರೋ ತರ ನೋಡ್ಕೋ. ಮಮತಾ, ನೀನ್ ಹೇಳಿದ್ದು ಸರಿ. ತಕ್ಷಣ ಬಿಸಿ ನೀರು ತುಂಬಿದ ಪಾತ್ರೆ ತಂದುಕೊಡು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲಾವತಿ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಅಮ್ಮ, ನೋವು. ಮರುದಿನ ಬೆಳಗ್ಗೆ ರಮೇಶ್ ತನ್ನ ಎರಡನೇ ಹೆಂಡತಿ ಶಾರದಾಳೊಂದಿಗೆ ಮನೆಗೆ ಬರ್ತಾನೆ. ರಮೇಶ್, ನಿನ್ ಮಗಳ್ ನೋಡು, ಎಷ್ಟು ಚೆನ್ನಾಗಿದ್ದಾಳೆ. ಛೀ, ದೂರ ಇಟ್ಕೋ ಈ ಹೆಣ್ಣು ಮಗುವನ್ನ. ನನಗೆ ಇದರ ಜೊತೆ ಯಾವ ಸಂಬಂಧವೂ ಬೇಡ. ಈ ಮಾತೇನು ಸ್ವಾಮಿ? ಯಾರು ಈ ಹೆಂಗಸು? ಇವಳು ಈಗ ನನ್ನ ಹೆಂಡತಿ. ನಿನಗೂ ನನಗೂ ಇನ್ನು ಯಾವ ಸಂಬಂಧವಿಲ್ಲ. ಶಾರದಾ ದಿನವೂ ಕಲಾವತಿ ಮತ್ತು ಮಗಳಿಗೆ ಬೈಯುತ್ತಿರ್ತಾಳೆ. ಓಯ್ ಕಲಾವತಿ, ಅಷ್ಟು ನಿಧಾನವಾಗಿ ಕೆಲಸ ಮಾಡ್ತಿದ್ದೀಯಲ್ಲ. ನೀನ್ ಸತ್ತು ತಾಯಿ ಏನಾದ್ರೂ ಬಂದು ಕೆಲಸ ಮಾಡ್ತಾಳಾ ಏನು? ಬೇಗ ಕೆಲಸ ಮಾಡೋದ್ ನೋಡು. ಕೆಲ್ಸಕ್ ಬರ್ದೋಳೆ. ನನ್ನ ತಾಯಿಯನ್ನು ಗೇಲಿ ಮಾಡಬೇಡಿ. ಹೇ ಹುಡುಗಿ, ನನಗ್ ಹೆದ್ರುತ್ರ ಕೊಡ್ತೀಯಾ? ನಿನ್ನ ಅಮ್ಮನನ್ನ ಈ ಮನೆಯಿಂದ ಹೊರ ಹಾಕ್ತೀನಿ, ಹುಷಾರ್. ಶಾರದಾ ಸ್ವಯಂ ತಾನೇ ನೆಲಕ್ಕೆ ಬಿದ್ದು ತಲೆಯಲ್ಲಿ ರಕ್ತ ಬರುವಂತೆ ಮಾಡಿಕೊಳ್ಳುತ್ತಾಳೆ. ಆಗ ತಾನೇ ರಮೇಶ್ ಒಳಗೆ ಬರುತ್ತಿರ್ತಾನೆ. ಏನಾಯ್ತು ಶಾರದಾ? ಈ ಕಲಾವತಿನೇ ನನ್ನನ್ನ ಕೆಳಗೆ ದೂಕಿದಳು ರಮೇಶ್. ಅಪ್ಪ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಅಮ್ಮ ಇವರನ್ನ ಕೆಳಗೆ ದೂಕಿಲ್ಲ. ನೀವಿಬ್ರು ಸುಳ್ಳು ಹೇಳ್ತೀರಾ. ನಡ್ರಿ ಮನೆಯಿಂದ ಹೊರಗೆ. ನಿಮ್ಮಿಬ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಕಲಾವತಿ ಮತ್ತು ಮಗಳು ಮನೆ ತೊರೆದು ಕಾಡಿಗೆ ಹೋಗ್ತಾರೆ.
ಇಲ್ಲಿ ನೆಮ್ಮದಿ ಇದೆ. ನಾವಿನ್ನು ಮುಂದೆ ಇಲ್ಲೇ ಒಂದು ಚಿಕ್ಕ ಗೂಡು ಕಟ್ಟಿ ಬದುಕೋಣ. ಒಂದು ದಿನ ಶೀತಲ್ ಒಂದು ಗಾಯಗೊಂಡ ಪಕ್ಷಿಯನ್ನು ರಕ್ಷಿಸ್ತಾಳ. ಶೀತಲ್, ನೀನು ದಯಾಳು ಹಾಗೂ ನಿಸ್ವಾರ್ಥಿ. ನಿನಗೆ ಒಂದು ವರ ಕೊಡುತ್ತೇನೆ. ನೀನು ಯಾರದ್ದೇ ರೋಗ ನೋಡಿದ್ರೂ ಯಾವ ಔಷಧಿ ಕೊಡಬೇಕು ಎಂದು ತಿಳಿದುಕೊಳ್ಳಬಹುದು. ನಾನು ನಿನಗೆ ಒಂದು ಮಾಯಾ ಕೋಲನ್ನು ಕೊಡುತ್ತೇನೆ. ಅದರಿಂದ ನೀನು ಯಾರಿಗೆ ಬೇಕಾದರೂ ಚಿಕಿತ್ಸೆ ನೀಡಬಹುದು. ಶೀತಲ್ಗೆ ಮಾಯಾಕೋಲು ಕೊಟ್ಟು ಆ ಪಕ್ಷಿ ಹಾರಿ ಹೋಯ್ತು. ವರ್ಷಗಳು ಕಳೆಯುತ್ತವೆ. ಈಗ ಶೀತಲ್ ದೊಡ್ಡ ವೈದ್ಯ ಆಗಿರ್ತಾಳೆ. ಜನರು ದೂರದಿಂದ ಅವಳನ್ನು ನೋಡಲು ಬರುತ್ತಾರೆ. ಅವಳು ಒಂದು ಸುಂದರವಾದ ಮನೆ ಕಟ್ಟಿಸಿಕೊಂಡು ಅಲ್ಲೇ ಅವಳು ಮತ್ತು ಅವಳ ತಾಯಿ ಜೀವನ ನಡೆಸುತ್ತಿರ್ತಾರೆ. ಒಂದು ರಾಜ್ಯದಲ್ಲಿ ರಾಜಕುಮಾರ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ. ಮಹಾರಾಜ, ರಾಜ್ಯದೊಂದು ಹುಡುಗಿ ಅನೇಕರನ್ನು ಗುಣಪಡಿಸುತ್ತಿದ್ದಾಳಂತೆ. ನಾವು ಒಮ್ಮೆ ಅವಳನ್ನು ಭೇಟಿಯಾದರೆ ನಮ್ಮ ರಾಜಕುಮಾರರಿಗೂ ಗುಣವಾಗುವುದೇನು? ಆಕೆಯನ್ನು ಮೊದಲು ನನ್ನ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಶೀತಲ್ ಅರಮನೆಗೆ ಬರ್ತಾಳೆ. ಆದ್ರೆ ಆ ಪಕ್ಷಿ ಕೊಟ್ಟ ಮಾಯಾ ಕೋಲು ಇಲ್ಲದ ಕಾರಣ ಅವಳು ಮತ್ತೆ ಕಾಡಿಗೆ ಹೋಗ್ತಾಳ. ನಂತರ ರಾಜಕುಮಾರನಿಗೆ ಚಿಕಿತ್ಸೆ ಕೊಡ್ತಾಳ. ಅವನು 2 ದಿನದ ನಂತರ ಹುಷಾರಾಗ್ತಾನ. ಹೆಣ್ಣು ಮಗಳೇ, ನೀನು ನಮ್ಮ ರಕ್ಷಕಿ. ನೀನು ಇವತ್ತು ನಮ್ಮ ರಾಜಕುಮಾರನನ್ನು ರಕ್ಷಿಸಿಬಿಟ್ಟೆ. ನಿನಗೆ ನಾನು 5,000 ಬಂಗಾರದ ನಾಣ್ಯಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದೇನೆ. ರಮೇಶ್ ಹಸುಗೆ ಹುಲ್ಲು ಹಾಕುವಾಗ ಒಂದು ಹಾವು ಬಂದು ಕಡಿಯುತ್ತದೆ. ಆಗ ಶಾರದಾಗ ಗಾಬರಿಯಿಂದ ಅಲ್ಲಿಗೆ ಬರ್ತಾಳ. ಅಯ್ಯೋ, ಏನಾಯ್ತು ರಮೇಶ್? ಶಾರದಾ, ಹಾವು ಕಚ್ಬಿಡ್ತು. ಶಾರದಾ, ನೀನ್ ಬೇಗ ಹೋಗಿ ವೈದ್ಯರನ್ನ ಕರ್ತ್ಕೊಂಡ್ ಬಾ. ಶಾರದಾ ಬೇಗ ಹೋಗಿ ವೈದ್ಯರನ್ನ ಮನೆಗ್ ಕರ್ತ್ಕೊಂಡ್ ಬರ್ತಾಳ. ಆಗ ವೈದ್ಯರು ರಮೇಶ್ನನ್ನ ನೋಡಿ ಹೇಳ್ತಾರ, ವೈದ್ಯರೇ, ಏನಾಯ್ತು ನೋಡಿ, ನೀವೇ ಕಾಪಾಡಿ. ನಾನು ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಒಬ್ಬಳೇ ಚಿಕಿತ್ಸೆ ಮಾಡಬಲ್ಲಳು. ಅದು ಶೀತಲ್. ನೀವು ಅವರನ್ನು ಭೇಟಿ ಮಾಡಿದರೆ ನಿಮ್ಮ ಗಂಡ ಉಳಿಯುತ್ತಾರೆ. ಶಾರದಾಳ ಮಗಳು ಸುಮಾ ಅಳುತ್ತಾ ಕಾಡಿನ ಮಧ್ಯೆ ಶೀತಲ್ನನ್ನು ನೋಡಲು ಬಂದಳು. ಶೀತಲಕ್ಕ, ನಾನು ಶಾರದಾ ರಮೇಶ್ ಮಗಳು. ನೀನೇ ಅಪ್ಪನನ್ನ ಕಾಪಾಡಬೇಕು. ಅಪ್ಪನಿಗೆ ಹಾವು ಕಚ್ಚಿದೆ. ಬನ್ನಿ ಹೋಗೋಣ. ಕಲಾವತಿ, ಸುಮಾ ಮತ್ತು ಶೀತಲ್ ಅಲ್ಲಿಂದ ಬೇಗ ಹೊರಡ್ತಾರ. ಕಲಾವತಿ, ಶೀತಲ್ ಮತ್ತು ರಮೇಶ್ ಮುಖಾಮುಖಿ ಆಗ್ತಾರ. ರಮೇಶ್ ರೋದನೆಯಿಂದ ಹೇಳ್ತಾನ, ಶೀತಲ್, ಶೀತಲ್, ನನ್ನ ತಪ್ಪನ್ನು ಕ್ಷಮಿಸು, ನನ್ನನ್ನು ಉಳಿಸು. ಶೀತಲ್ ಚಿಕಿತ್ಸೆ ಮಾಡ್ತಾಳೆ. ರಮೇಶ್ ಗುಣಮುಖವಾಗ್ತಾನ. ಕಲಾವತಿ, ಶೀತಲ್, ನಾನು ಕ್ಷಮಿಸಿ. ನಂದು ತಪ್ಪಾಯ್ತು. ಇನ್ನು ಮುಂದೆ ನೀವು ನಮ್ಮ ಜೊತೆನೇ ಇರಿ. ಕ್ಷಮೆಗಿಂತ ದೊಡ್ಡ ಪಶ್ಚಾತ್ತಾಪ ಇಲ್ಲ. ಇವತ್ತು ನೀವು ಶೀತಲ್ನ ದಯೆಯಿಂದ ಉಳಿದಿದ್ದೀರಾ. ಹೀಗೆ ದಯೆ, ಪ್ರೀತಿ ಮತ್ತು ಕ್ಷಮೆ ಕಾರಣದಿಂದ ಒಂದು ಕುಟುಂಬ ಮತ್ತೆ ಒಂದಾಯ್ತು.